ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಇವಾಗಲೇ ಕಾಂತಾರ ಚಾಪ್ಟರ್ 1 ನೋಡ್ಕೊಂಡು ಬರ್ತಾ ಇದ್ದೀನಿ. ಪ್ರೀಕ್ವೆಲ್ ಬಂತಲ್ಲ ಕಾಂತಾರ ಚಾಪ್ಟರ್ 2ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿಂದ ಪ್ರೀಕ್ವೆಲ್ ಇದೆ, ಅಂದರೆ ಹಿಂದೆ ಏನು ಲೈಕ್ ನಡೆದಿದೆಲ್ಲ ಕತೆ. ಸೊ ಅದು ಇದು ಸ್ಟೋರಿ ಅಲ್ಲ. ಸೊ ಲಿಟ್ರಲಿ ಅಂದರೆ ಸೂಪರ್. ಸೊ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ. ಅವ್ರ ಡೈರೆಕ್ಷನ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಸೂಪರ್ ಮೂವಿ. ನನಗೆ ಅಂತೂ ತುಂಬ ಇಷ್ಟ ಆಯಿತು ಮೂವಿ. ಆ್ಯಂಡ್ ಸ್ಟಾರ್ಟ್ ಆಗಿರೋದು ಸ್ವಲ್ಪ ಸ್ಲೋ ಸ್ಟಾರ್ಟ್ ಆಯ್ತು. ಅಂದರೆ ಸ್ಟೋರಿ ಬಿಲ್ಡಿಂಗ್ ಎಲ್ಲ ಟೈಮ್ ತೊಗೊಂಡು ಇದ್ದಾರೆ ಫಸ್ಟ್ ಹಾಫಲ್ಲಿ. ಸೊ ನನಗೆ ಎಲ್ಲ ಫಸ್ಟ್ ಹಾಫ್ ಮಿಡ್ತಂಕ ಅನಿಸ್ತಾ ಇತ್ತು. ಅಂದರೆ ಸ್ಟೋರಿ ಎಲ್ಲ ನಡೀತಾ ಇರುತ್ತೆ ಎಲ್ಲ. ಅಂದರೆ ನಾನು ಸ್ಟೋರಿ ಏನು ರಿವೀಲ್ ಮಾಡಲ್ಲ. ಸೊ ಸ್ಟೋರಿ ಎಲ್ಲ ನಡೀತಾ ಇರುತ್ತೆ, ಬಟ್ ಏನೋ ಒಂದು ವಾವ್ ಮೂಮೆಂಟ್ ಇಲ್ಲ, ಏನೋ ಒಂದು ಎಂಗೇಜಿಂಗ್ ಫ್ಯಾಕ್ಟ್ರ್ ಇಲ್ಲ. ಮಿಡ್ ಆಫ್ ಫಸ್ಟ್ ಹಾಫ್ ತನಕ ಹಂಗೆ ಇರುತ್ತೆ. ಸೊ ಲೈಕ್ ರಾಜ ಇರ್ತಾರೆ, ಪ್ಲಸ್ ರಾಜದ ಇವ್ರದ್ದು ಏನೋ ಒಂದು ಜಗಳ ಆಗ್ತಾನೆ ಇರುತ್ತೆ. ಸೊ ಮತ್ತು ಪ್ರೀ ಇಂಟರ್ವೆಲಿಂದ ಲೈಕ್ ಪಿಕ್ ಆಗುತ್ತೆ ಮೂವಿ. ಸೊ ಆ್ಯಕ್ಚುಲಿ ಆವಾಗ ಒಂದು ಸೀನ್ ಬರುತ್ತೆ. ಅಂದರೆ ನಾನು ಜಾಸ್ತಿ ರಿವೀಲ್ ಮಾಡ್ತಾಯಿಲ್ಲ ಸ್ಟೋರಿ, ನಿಮಗೆ ಸಸ್ಪೆನ್ಸ್ ಎಲ್ಲ ಲೈಕ್ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಲೈಕ್ ಪ್ರೀ ಇಂಟರ್ವಲಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಅಂದರೆ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ, ಅಂದರೆ ಕಾಡಲ್ಲಿ ಏನಿದೆ ನೋಡೋಣ ಅಂದ್ಬಿಟ್ಟು. ಸೊ ಆ ಕಾಡಲ್ಲಿ ಏನೇನು ನಡೆಯುತ್ತೆ ಅಲ್ಲೆಲ್ಲ ಘಟನೆ ಎಲ್ಲ, ಅಂದರೆ ಏನೇನು ಸೀಕ್ವೆನ್ಸ್ ಆಗುತ್ತೆ, ಅಲ್ಲಿ ಏನೇನೆಲ್ಲ ದೃಶ್ಯಗಳಾಗತ್ತೆ. ಸೊ ಅದೆಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ. ಅಂದರೆ ಸೂಪರ್ ಇದೆ. ಒಂದು ಹುಲಿ ದೈವ ಬರ್ತಾರೆ ಇಂಟರ್ವಲಲ್ಲಿ. ಸೊ ಅದಕ್ಕೊಂದು ಸಿಗ್ನಿಫಿಕೆನ್ಸ್ ಇದೆ, ಒಂದು ಇಂಪಾರ್ಟೆನ್ಸ್ ಇದೆ, ಒಂದು ಲೈಕ್ ಪ್ರಾಮುಖ್ಯತೆ ಇದೆ. ಸೊ ಲಿಟ್ರಲಿ ಸೂಪರ್. ಸೆಕೆಂಡ್ ಹಾಫ್ ಇಂತಂತೂ ಮೂವಿ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಆ ರಾಜ ಇರ್ತಾರಲ್ಲ ಸರ್, ನೀವು ನೋಡ್ತೀರಿ ಟ್ರೈಲರ್ ಅಲ್ಲಿ. ಸೊ ಅವ್ರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಸೂಪರ್. ಹಿ ಡಿಡ್ ಎ ಗ್ರೇಟ್ ಜಾಬ್. ಆ್ಯಂಡ್ ಲೈಕ್ ಅವರು ಅವ್ರಿಗೂ ಮತ್ತು ಕಾಂತಾರ ಟ್ರೈಬಲ್ಸ್ಗೂ ಮತ್ತು ಲೈಕ್ ಸೋಲ್ಜರ್ಸ್ ಪ್ಲಸ್ ಕಿಂಗ್ಸ್ ಆರ್ಮಿಗೆ ಪ್ಲಸ್ ಕಾಂತಾರ ಟ್ರೈಬಲ್ಸ್ಗೆಲ್ಲ ಲೈಕ್ ಯುದ್ಧ ಆಗುತ್ತೆ. ಸೊ ಆ ಟೈಮಲ್ಲಿ ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸ್ ಓ ಮೈ ಗಾಡ್. ಅಂದರೆ ಮತ್ತು ದೈವ ಬಂದುಬಿಡ್ತಾರೆ, ಲೈಕ್ ಕಾಂತಾರ ದೈವ ನೀವು ನೋಡ್ತಿರಲ್ಲ, ಲೈಕ್ ಕಾಂತಾರ ಲೈಕ್ ಲಾಸ್ಟ್ ಪಾರ್ಟಲ್ಲಿ, ಲೈಕ್ ಫಸ್ಟ್ ಪಾರ್ಟ್ ಕ್ಲೈಮ್ಯಾಕ್ಸಲ್ಲಿ. ಸೊ ಆ ಸೀಕ್ವೆನ್ಸೇ ರಿಪೀಟ್ ಆಗುತ್ತೆ. ಲಿಟ್ರಲಿ ಸೂಪರ್. ಆ್ಯಂಡ್ ರಾಜು ಸತ್ತು ಹೋಗ್ತಾರೆ. ಅದಾದಮೇಲೆ ನನಗೆ ಏನು ಅನಿಸಿದೆ ಅಂದರೆ ಲೈಕ್ ರಾಜು ಇಲ್ಲಲ್ಲ ಅಂದರೆ ಇನ್ನೇನಿರುತ್ತೆ ಸ್ಟೋರಿ. ಸೊ ಅವ್ರನ್ನೇ ಸಾಯಿಸಿಬಿಡ್ತಾರೆ ಇವರು. ಸೊ ಅದಾದಮೇಲೆ ಏನಂದರೆ ಲೈಕ್ ನಿಮಗೆ ದೊಡ್ಡ ಟ್ವಿಸ್ಟ್ ಇದೆ ಮೂವಿಯಲ್ಲಿ. ಸೊ ರುಕ್ಮಿಣಿ ವಸಂತ್ ಅವ್ರದ್ದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ರ್ ಇದೆ. ಆ್ಯಂಡ್ ಅವ್ರದ್ದೊಂದು ಗ್ರೇ ಶೇಡ್ ನೋಡೋಕ್ಕೆ ಬರ್ತೀವಿ ಈ ಮೂವಿಯಲ್ಲಿ ನಾವು. ಸೊ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿದೆ ಮೂವಿಯಲ್ಲಿ. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಡ್ರ್ಯಾಗ್ ಆಗ್ದಂಗೆ ಅನಿಸುತ್ತೆ, ಬಟ್ ಅದಾದಮೇಲೆ ಮತ್ತೆ ಪಿಕ್ ಆಗುತ್ತೆ. ಆ್ಯಂಡ್ ವಾರ್ ಎಪಿಸೋಡ್ಸ್ ಎಲ್ಲ ಚೆನ್ನಾಗಿದೆ ಮೂವಿಯಲ್ಲೆಲ್ಲ. ಸೊ ಸೂಪರ್. ಅಲ್ಲಿನೂ ರಿಷಬ್ ಶೆಟ್ಟರ್ ಪರ್ಫಾರ್ಮೆನ್ಸ್ ಅಂತ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇನ್ನು ಕ್ಲೈಮ್ಯಾಕ್ಸ್ ಬಂದುಬಿಡುತ್ತೆ ಆ ಟೈಮಲ್ಲಿ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಂತೂ ಅವ್ರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಅಂದರೆ ನಮಗೆ ಒಂದು ಗೂಸ್ ಬಂಪ್ಸ್ ಅಂತ ಫೀಲಿಂಗ್ ಬರುತ್ತಲ್ಲ ನಮಗೆ. ಸೊ ಆ ಥರ ಫೀಲಿಂಗ್ ಬರುತ್ತೆ. ಆ್ಯಂಡ್ ಅಂದರೆ ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಶೆಟ್ರು ಕ್ಲೈಮ್ಯಾಕ್ಸಲ್ಲಿ. ಲಿಟ್ರಲಿ ತುಂಬಾ ನಾನು ಅಂದರೆ ಒಂದು ದೃಶ್ಯಕಾವ್ಯ ನೋಡ್ತಾ ಇದ್ದೀನಂತ ಆ ಥರ ನನಗೆ ಅನಿಸ್ಬಿಟ್ಟಿದೆ. ಆ್ಯಂಡ್ ಲಿಟ್ರಲಿ ಅಂದರೆ ನಮ್ಮ ಹಿಂದೂ ಟ್ರೆಡಿಷನ್ನು, ಹಿಂದೂ ಕಸ್ಟಮ್ಸು ಮತ್ತು ಹಿಂದೂ ಸಂಪ್ರದಾಯ, ಸೊ ಅದಕ್ಕೆಲ್ಲ ಲಿಂಕ್ ಮಾಡಿ ತುಳುನಾಡು ಕಸ್ಟಮ್ಸ್ಗೆ, ತುಳುನಾಡು ಟ್ರೆಡಿಷನ್ಸ್ಗೆ, ತುಳುನಾಡು ಕಲ್ಚರ್ಸ್ಗೆ, ಸೊ ಅದೆಲ್ಲ ಲಿಂಕ್ ಮಾಡಿ ಲಾಸ್ಟಲ್ಲಿ ಹೆಂಗೆ ತೋರಿಸಿದ್ದಾರೆ ಅಂದರೆ ಲಿಟ್ರಲಿ ಸೂಪರ್. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಔಟ್ಸ್ಟ್ಯಾಂಡಿಂಗ್ ಅವ್ರು ರಿಷಬ್ ಶೆಟ್ಟಿ ಅವ್ರದ್ದು. ಸೊ ಎಷ್ಟು ಒಳ್ಳೆ ಆ್ಯಕ್ಟರ್ ಅಂದರೆ ಅವರು, ನಾವು ಲೈಕ್ ಪ್ರತ್ಯೇಕವಾಗಿ ಹೇಳೋದು ಇಲ್ಲ. ಸೊ ಅಷ್ಟು ಒಳ್ಳೆ ಆ್ಯಕ್ಟ್ರ್. ಆ್ಯಂಡ್ ಲಿಟ್ರಲಿ ಸೂಪರ್. ಅಂದರೆ ಒಂದು ಲೈಕ್ ಮೂವಿನ ಅವ್ರ ಶೋಲ್ಡರಲ್ಲಿ ಅವರು ಕ್ಯಾರಿ ಮಾಡಿದ್ದಾರೆ. ಸೊ ಡೈರೆಕ್ಷನ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಲಿಟ್ರಲಿ ಸೂಪರ್. ರುಕ್ಮಿಣಿ ವಸಂತ್ ಅವರಂತೂ ಲೈಕ್ ಅವ್ರಿಗೆ ಗ್ರೇ ಶೇಡ್ ನೆಗೆಟಿವ್ ಶೇಡಿ ಮೂವಿಯಲ್ಲಿ. ಸೊ ಅವರು ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಒಳ್ಳೆ ಆ್ಯಕ್ಟಿಂಗ್ ಸ್ಕೋಪ್ ಸಿಕ್ತು ಅವ್ರಿಗೆ. ಅಂದರೆ ಏನೋ ಒಂದು ಗ್ಲ್ಯಾಮರ್ ಆ ಥರನೇ ಆಗ್ತಾಯಿತ್ತಲ್ಲ ಎಲ್ಲ ಹೀರೋಯಿನ್ಸ್. ಸೊ ಇವನ್ ನೀವು ನೋಡಿದರೆ ಲೈಕ್ ಮದ್ರಾಸಲ್ಲಿನೂ ಅಷ್ಟೇ ಅವರೆಲ್ಲ ಗ್ಲ್ಯಾಮರ್ಗೆ ಕನ್ಫೈನ್ ಆಗಿಬಿಟ್ಟಿದ್ರು, ಬಟ್ ಸೂಪರ್ ಪರ್ಫಾರ್ಮೆನ್ಸ್ ಅವ್ರದ್ದು. ಆ್ಯಂಡ್ ರಾಜ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಜೈರಾಮ್ ಲೈಕ್ ಮಲಯಾಳಂ ಸೀನಿಯರ್ ಆ್ಯಕ್ಟರ್, ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಓವರಾಲ್ ವೆರಿ ಗುಡ್ ಮೂವಿ. ಆ್ಯಂಡ್ ಅಂದರೆ ನನಗೆ ಫಸ್ಟ್ ಹಾಫ್ ಮಿಡ್ ಆದಮೇಲೆ ಸ್ವಲ್ಪ ಭಯ ಆಯ್ತು. ಅಂದರೆ ಎಲ್ಲಿ ಹೋಗ್ತಾ ಇದೆ ಸ್ಟೋರಿ, ಇದು ನಮ್ಮ ದಂತಕಥೆ ಎಲ್ಲಿ ಹೋಗ್ತಾ ಇದೆ. ಆ್ಯಂಡ್ ನಮ್ಮ ಕಾಂತಾರ ಲೈಕ್ 2023 ಬಂತಲ್ಲ ಲೈಕ್ ಪಾರ್ಟ್ 1. ಸೊ ಅದಕ್ಕೆ ಇದು ಸೀಕ್ವೆನ್ಸ್ ಲೈಕ್ ಸರಿ ಇದೆಯಾ ಇಲ್ಲ ಅಂತ. ಬಟ್ ಲಿಟ್ರಲಿ ಸೂಪರ್. ನಾನು ಹೇಳ್ತಾ ಇದ್ದೀನಿ ಲೈಕ್ ತುಂಬ ಲೈಕ್ ಡೆಫಿನೆಟ್ಲಿ ನೋಡಿ ಮೂವಿ ಹೋಗ್ಬಿಟ್ಟು ನೀವು. ಆ್ಯಂಡ್ ಅದೇ ಗೂಸ್ ಬಂಪ್ಸ್ ಫೀಲಿಂಗ್ ಬರುತ್ತೆ, ಅದೇ ಡಿವೈನ್ ಫೀಲಿಂಗ್ ಬರುತ್ತೆ ನಿಮಗೆ. ಆ್ಯಂಡ್ ಅದೇ ಒಂದು ಭಕ್ತಿಭಾವ ಅಂತ ಹೇಳ್ತೀವಲ್ಲ, ಭಕ್ತಿಭಾವ ಲೈಕ್ ರೇಗಿಸುತ್ತೆ ನಿಮಗೆ. ಸೊ ಲಿಟ್ರಲಿ ಸೂಪರ್. ಆ್ಯಂಡ್ ಲಾಸ್ಟಲ್ಲಿ ಮತ್ತೆ ವರಾಹ ರೂಪಂ ಬರುತ್ತೆ. ಆ್ಯಂಡ್ ಅಲ್ಲಿ ಮತ್ತೆ ಎಂಡ್ ಆಗುತ್ತೆ ಮೂವಿ. ಆ್ಯಂಡ್ ಲಾಸ್ಟಲ್ಲಿ ಲೈಕ್ ಪಾರ್ಟ್ 1ಅಲ್ಲಿ ಹೆಂಗೆ ರಿಷಬ್ ಶೆಟ್ಟರ್ ಲೈಕ್ ಗಾಯಬ ಆಗಿಬಿಡ್ತಾರಲ್ಲ, ಸೊ 2ಅಲ್ಲೂ ಹಂಗೆ ಅವ್ರು ಗಾಯಬ ಆಗಿಬಿಡ್ತಾರೆ. ಆ್ಯಂಡ್ ಅಂದರೆ ಏನಂದರೆ ಲೈಕ್ ಅವರು ಕಳೆದೋಗ್ಬಿಡ್ತಾರೆ. ಲೈಕ್ ನೀವು ನೋಡ್ತಿರಲ್ಲ ಲೈಕ್ ಒಂದು ಡಿವೈನ್ಲಿ ಫೋರ್ಸ್ ಬಂದುಬಿಟ್ಟು ಹೋಗ್ಬಿಡ್ತಾರಲ್ಲ ಒಳಗಡೆ. ಸೊ ಆ ಥರ ಹೋಗ್ಬಿಡ್ತಾರೆ. ಆ್ಯಂಡ್
ಮತ್ತೆ ಪಾರ್ಟ್ 1 ಸ್ಟೋರಿ ಬರುತ್ತೆ ಆ್ಯಂಡ್ ಅದಕ್ಕೆ ಸೀಕ್ವಲ್ ಇದೆ ಪಾರ್ಟ್ 3 ಮತ್ತೆ. ಸೊ ಸೂಪರ್ ಲಿಟ್ರಲಿ ಅಂದರೆ ಕಾಂತಾರ ಚಾಪ್ಟರ್ 1 ಡೆಫಿನೆಟ್ಲಿ ನೋಡಿ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ದೊಡ್ಡ ಲೈಕ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇದೆಲ್ಲ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಈ ಮೂವಿ. ಆ್ಯಂಡ್ ಕಾಂತಾರ ಫ್ರ್ಯಾಂಚೈಸ್ ಅಂತೂ ಸೂಪರ್ ಲಿಟ್ರಲಿ. ಆ್ಯಂಡ್ ಒಂಬಾಲೆ ಫಿಲ್ಮ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್. ಅಂದರೆ ಇಷ್ಟು ಐ ಮೀನ್ ಇಷ್ಟು ಇಯರ್ಸ್ ಆಗಿಬಿಟ್ಟು ಅವ್ರು ಕಾಂತಾರ ಚಾಪ್ಟರ್ 1 ತೆಗೆದಿದ್ದಾರೆ ವಿಚ್ ಇಸ್ ಪಾರ್ಟ್ 2. ಸೊ ಅದೇ ಹೈ ಕ್ವಾಲಿಟಿ ಹೈ ವಿಜುವಲ್ಸ್ ಕಾಡಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಅವರು, ಅಂದರೆ ಹೈ ಪ್ರೊಡಕ್ಷನ್ ವ್ಯಾಲ್ಯೂಸ್ ಲಿಟ್ರಲಿ ಸೂಪರ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ. ಸೊ ಎಲ್ಲ ತುಳುವಲ್ಲೂ ಬರ್ತಾ ಇರುತ್ತೆ ಡೈಲಾಗ್ಸ್ ಎಲ್ಲ. ಸೊ ಅಥೆಂಟಿಕ್ ತುಳು ಆ್ಯಕ್ಸೆಂಟು ನಾವು ನೋಡೋಕ್ಕಾಗತ್ತೆ ಮೂವಿಯಲ್ಲಿ. ಸೊ ಅಂದರೆ ಯಾವಾಗ ದೇವ್ರ ವಾಯ್ಸ್ ಬರುತ್ತಲ್ಲ, ಸೊ ಆ ಡಿವೈನ್ಲಿ ಫೋರ್ಸ್ ವಾಯ್ಸು ಆವಾಗಲೂ ನಾವು ತುಳುವಲ್ಲಿ ಬರುತ್ತೆ. ಲಿಟ್ರಲಿ ತುಂಬ ಖುಷಿ ಆಯ್ತು ನೋಡಿಬಿಟ್ಟು. ಆ್ಯಂಡ್ ಯಾ ಡೆಫಿನೆಟ್ಲಿ ನೋಡಿ ಕಾಂತಾರ ಚಾಪ್ಟರ್ 1. ನನಗೆ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ವುಡ್ ಸೇ ಫಸ್ಟ್ ಹಾಫ್ ಇಸ್ ಗುಡ್ ಬಟ್ ಸೆಕೆಂಡ್ ಹಾಫ್ ಇಸ್ ಔಟ್ಸ್ಟ್ಯಾಂಡಿಂಗ್, ಟೂ ಗುಡ್. ಸೊ ಅಲ್ಲಿ ಇಲ್ಲಿ ನಮಗೆ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ ಸೆಕೆಂಡ್ ಹಾಫಲ್ಲಿ. ಬಟ್ ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸ್ ವಿಲ್ ವೇವ್ ಆಫ್ ಆಲ್ ದೋಸ್ ಥಿಂಗ್ಸ್. ಸೊ ಅಷ್ಟೇ ಫ್ರೆಂಡ್ಸ್, ನಾನು 4/5 ಕೊಡ್ತೀನಿ ನಾನು ಕಾಂತಾರ ಚಾಪ್ಟರ್ 1ಗೆ. ಡೆಫಿನೆಟ್ಲಿ ಲೈಕ್ ನೋಡಿ ನಿಮ್ಮ ಹತ್ರ ಸಿನಿ ಮಂದಿರ ಹತ್ರ. ಸೊ ಮಿಸ್ ಮಾಡಬೇಡಿ. ಸೊ ಅಷ್ಟೇ ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.